ಸರ್ ಗಾಡಿ ಸೈಡ್ ಹೋಗಿ 360 ಸ್ಲೋಲ್ ಇದ್ದಾಗ ಮಾತ್ರ. ಹಲೋ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅಗೈನ್. ಬಹುಶಃ ನಿಮಗೆಲ್ಲ ಗೊತ್ತಿರ್ಬೋದು, ನ್ಯೂ ಕ್ರೆಟಾ 2024 ರಿಲೀಸ್ ಆಗಿದೆ. ಸೊ ನಾನು ವಿನ್ಯೂ ತೊಗೊಂಡಿದ್ದೀನಿ, ಬಟ್ ಸ್ಟಿಲ್ ಕ್ರೆಟಾ ತುಂಬ ಕ್ರಶ್ ಆಗಿಬಿಟ್ಟಿದೆ. ಸೊ ಒಂದ್ಸರಿ ನೋಡೋಣ ಗಾಡಿ ಹೇಗಿದೆ, ಟೆಸ್ಟ್ ಡ್ರೈವ್ ಮಾಡೋಣ, ಇಷ್ಟ ಆದರೆ ಅಪ್ಗ್ರೇಡ್ ಮಾಡೋಣ ಅನ್ನೋ ಕಾನ್ಸೆಪ್ಟಲ್ಲಿದ್ದೀನಿ. ಸೊ ಶೋರೂಮ್ ಹತ್ರ ಬಂದಿದ್ದೀವಿ, ಬನ್ನಿ ನೋಡೋಣ ಹೇಗಿರುತ್ತೆ ಏನು ಅಂತ. ಡ್ರೈವ್ ಮಾಡಿ ಫೀಚರ್ಸ್ ಎಲ್ಲ ಎಕ್ಸ್ಪ್ಲೇನ್ ಮಾಡಿ ನೋಡೋಣ, ಗೊತ್ತಾಗುತ್ತೆ. ಸುಕ್ಕುತ್ಕಟ್ಟೆ ಹುಂಡಾಯ್. ಆ್ಯಕ್ಚುಲಿ ಕ್ರೆಟಾ ನೋಡೋಣ ಅಂತ ಬಂದ್ವಿ ಇಲ್ಲಿ ಸುಂಕದಕಟ್ಟೆಯಲ್ಲಿ. ಡೆಮೋ ಮಾಡೋದಿಲ್ಲ, ಹೊರಗಡೆ ಒಂದು ಟೆಸ್ಟ್ ಡ್ರೈವ್ ಸಿಗುತ್ತೆ, ನೋಡೋಣ ಚೆಕ್ ಮಾಡೋಣ. ಆ್ಯಕ್ಚುಲಿ ಮಾಗಡಿ ರೋಡಲ್ಲಿ ಕ್ರೆಟಾ ವೆಹಿಕಲ್ಲು ಟೆಸ್ಟ್ ಡ್ರೈವ್ ಇಲ್ಲ, ಬಟ್ ಸ್ಟಿಲ್ ಮೈಸೂರು ರೋಡ್ ಬ್ಲೂ ಹುಂಡಾಯ್ ಕರ್ಕೊಂಡು ಹೋಗ್ತಿದ್ದಾರೆ. ಅಲ್ಲಿ ಹೋಗಿ ಗಾಡಿ ಟೆಸ್ಟ್ ಡ್ರೈವ್ ಮಾಡಿ ಹೇಗಿದೆ ಏನು ನೋಡೋಣ ಬನ್ನಿ. ಇವಾಗ ಬಂದಿದ್ದೀವಿ ಅಣ್ಣದಲ್ಲಿ, ಮೈಸೂರು ಹುಂಡಾಯ್ ಶೋರೂಮ್. ಸೊ ಕ್ರೆಟಾ ಗಾಡಿ ಟೆಸ್ಟ್ ಡ್ರೈವ್ ರೆಡಿ ಇದೆ, ಚೆಕ್ ಮಾಡ್ತೀನಿ. ಎರಡೂ ಚೆಕ್ ಮಾಡಿ ಯಾವುದು ಚೆನ್ನಾಗಿದೆ ಏನು, ಹೋಗೋದಾ ಬೇಡವಾ ಅಂತ ಹೇಳ್ತೀನಿ. ಆ್ಯಕ್ಚುಲಿ ಗಾಡಿ ತೊಗೊಂಡು ಹೋಗ್ತಿದ್ದಾರೆ ಆಲ್ರೆಡಿ, ನೀವು ನೋಡ್ತಾ ಇರ್ಬೋದು, ನನ್ನ ಹಿಂದೆ ಗಾಡಿ ಇದೆ, ಅದನ್ನೇ ಕ್ರೆಟಾ. ಸೊ ನೆಕ್ಸ್ಟು ಟೆಸ್ಟ್ ಡ್ರೈವ್ ನಾವೇ ಮಾಡ್ತಾ ಇರೋದು, ನೋಡೋಣ ಹೇಗಿದೆ ಏನು, ಫೀಚರ್ ಓಡಿಸ್ ನೋಡ್ರೆ ಗೊತ್ತಾಗುತ್ತೆ. ಸೊ ಮೈಸೂರು ಹುಂಡಾಯಲ್ಲಿ ಕ್ರೆಟಾ ಡೆಮೋಗಿದೆ. ಸಾಕಾಯ್ತು ಬರೋ ಪ್ರೀಮಿಯಂ ಲುಕ್, ಒಳ್ಳೆ ಫ್ರಂಟ್ ಲುಕ್ ನೋಡೋ ಬಿಡೋದೆ ನನ್ನ ಕ್ರೆಟಾ. ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ನೋಡಿ, ಕ್ರೆಟಾ ಟರ್ಬೋ ವೇರಿಯಂಟ್ ಇದೆ. ಹಿಂದೆ ಕಂಫರ್ಟ್ ನೋಡೋಣ ಕೂತ್ಕೊಂಡು ಹೇಗಿದೆ ಅಂತ. ಸ್ಪೇಷಿಯಸ್ ಆಗಿದೆ, ಇಷ್ಟು ಗ್ಯಾಪ್ ಉಳಿಯುತ್ತೆ. ಹೆಡ್ಡು ಕೂಡ ಓಕೆ ಚೆನ್ನಾಗಿದೆ. ಆ್ಯಕ್ಚುಲಿ ಟಾಪ್ ಎಂಡ್ ಅಲ್ಲ ಇದು, ಮಿಡ್ ವೇರಿಯಂಟ್ ಇರಬೇಕು. ಸೊ ಬ್ಯಾಕು ಆರಾಮಾಗಿ ಕಂಫರ್ಟಾಗಿ 3 ಮೆಂಬರ್ಸ್ ಕೂತ್ಕೋಬೋದು. ಬೂಟ್ ಸ್ಪೇಸು ನನ್ನ ಪ್ರಕಾರ ಕಡಿಮೆ ಬರ್ಬೋದು. ಇನ್ನೇನು ಓಪನ್ ಮಾಡಿ ತೋರಿಸ್ತೀನಿ. ಆಯ್ತು ನೋಡಿ ಓಪನ್ ಮಾಡು. ಅಲ್ಲೂ ಎ ಸಿ ಬರುತ್ತೆ, ಎ ಸಿ ಬರುತ್ತೆ. ಆ್ಯಂಡ್ ಇದಕ್ಕೆ ನಿಮ್ಗೆ ಡಿಸ್ಪ್ಲೇ ಇದೆ, ಚೇಂಜ್ ಆಗುತ್ತೆ. ನೋಡ್ತಾ ಇರ್ಬೋದು. ಫುಲ್ಲು ಈ ಕಡೆ ಲೆಫ್ಟಲ್ಲಿ ನಿಮಗೆ ಇನ್ಫೋಟೈನ್ಮೆಂಟ್ ಸಿಸ್ಟಮು, ರೈಟ್ ಸೈಡಲ್ಲಿ ಕ್ಲಸ್ಟರ್ ಬರುತ್ತೆ. ಡಿ ಕಟ್ ಸ್ಟೇರಿಂಗ್. ಆ್ಯಕ್ಚುಲಿ ಇದು ಮಿಡ್ ವೇರಿಯಂಟು, ಟೆಸ್ಟ್ ಡ್ರೈವ್ ಹೋಗೋದು ಟಾಪ್ ಎಂಡು. ಸೊ ಅದರಲ್ಲೂ ತೋರಿಸ್ತೀನಿ ಹೇಗಿರುತ್ತೆ ಏನು ಅಂತ. ದ ನ್ಯೂ ಕ್ರೆಟಾ 2024. ಸೊ ಫ್ರಂಟಿಗೆ ಬಂದರೆ ನೋಡಿ ಹೇಗಿದೆ ಫೀಲ್. ಆ್ಯಕ್ಚುಲಿ ಇದು ಯಾವುದೋ ಮಿಡ್ ವೇರಿಯಂಟು, ಸನ್ ರೂಫ್ ಕೂಡ ಇಲ್ಲ ಅನಿಸುತ್ತೆ, ಜಸ್ಟ್ ಡೆಮೋಗೆ ಇಟ್ಟಿದ್ದಾರೆ. ಆ್ಯಕ್ಚುಲಿ ಡೆಮೋಗೆಲ್ಲ ಇವ್ರು ಇಡೋದು ಟಾಪ್ ಎಂಡು. ಐ ಡೋಂಟ್ ನೋ ವೈ ದೇ ಕೆಪ್ಟ್ ಮಿಡ್ ವೇರಿಯಂಟಲ್ಲಿ ನಿಮ್ಗೇನು ಅಷ್ಟು ಮಜಾ ಅನಿಸಲ್ಲ. ಯಾಕಂದ್ರೆ ಕಡಕ್ಕೆ ಆಗಿರೋ ಗಾಡಿ ಬೇಕು ಅಂದರೆ ಟಾಪ್ ವೇರಿಯಂಟ್ಗೆ ಹೋಗಬೇಕು, ಸೆಕ್ಸಿ ಆಗಿರುತ್ತೆ. ಇದೆಲ್ಲ ಚೇಂಜ್ ಆಗುತ್ತೆ ಟಾಪ್ ಎಂಡಲ್ಲಿ, ಇದೆಲ್ಲ ಫುಲ್ಲು ಚೇಂಜ್ ಆಗುತ್ತೆ. ಇದು ಅಷ್ಟೇ, ಇದೆಲ್ಲ ಫುಲ್ ಹಳೆ ಕಾಲದ್ದು ಇದ್ರ ಥರ ಇದೆ. ನೀವು ಟಾಪ್ ಎಂಡಿಗೆ ಹೋದರೆ ಫುಲ್ಲು ಟಚ್ ಬರುತ್ತೆ. ಇದೆಲ್ಲ ಕ್ರೂಸ್ ಕಂಟ್ರೋಲು ಏನೂ ಇಲ್ಲ ಇದಕ್ಕೆ. ಫುಲ್ ಟಾಪ್ ವೇರಿಯಂಟ್. ಅಡಾಸ್ ಇದೆಯಲ್ಲ ಸರ್? ಹೌದು ಸರ್, ರೆಡಾರ್ ಅದು, ಅಡಾಸ್ದು ಸಪೋರ್ಟ್ ಬರುತ್ತಲ್ಲ, ರೆಡಾರ್. ಶೋರೂಮ್ ಬರೀಬೇಕಾಗಿಲ್ಲ. ಟರ್ಬೋ ಇಲ್ಲ ಸರ್, ಇದು ಟಾಪ್ ಎಂಡ್ ಟರ್ಬೋ ಹೋಗ್ಬೇಕು. ಯಾವ ವೇರಿಯಂಟ್ ಟರ್ಬೋ, ಪೆಟ್ರೋಲ್ ಟರ್ಬೋ ಇಲ್ಲ. ಟರ್ಬೋ ಬೇಕು ಅಂದರೆ ಎನ್ಲೈನ್ಗೆ ಹೋಗ್ಬೇಕು. ಕ್ರೆಟಾ ಎನ್ಲೈನ್ ಅಂತ ಬಿಟ್ಟಿದ್ದಾನೆ, ಅದಕ್ಕೆ ಹೋಗ್ಬೇಕು. ಪೆಟ್ರೋಲಲ್ಲಿ ಡೀಸೆಲ್ ಬೇಕು ಅಂದರೆ ಡೀಸೆಲಲ್ಲಿ ಟರ್ಬೋ ಬಂದ. ಇದರಲ್ಲೂ ಪಿಕಪ್ ಇಲ್ಲ ಅಂತ ಸಿಗುತ್ತೆ. ಹಾಂ, ಪಿಕಪ್ ಇಲ್ಲ. ನಿಮಗೆ ಪಿಕಪ್ ಬೇಕಾ? ಡೀಸೆಲ್ಗೆ ಹೋಗಿ. ಡೀಸೆಲ್ ಬೇಡ ಗಾಡಿ ಸೇಮ್ ವೆನ್ಯೂ ಆ ಥರ ಇದೆ, ಅದೇ ಥರ ಇದೆ ಸರ್. ವೆನ್ಯೂನಲ್ಲೂ ಪಿಕಪ್ ಇಲ್ಲ ಸರ್, ಎಷ್ಟೇ ಮಾಡಿ. ವೆನ್ಯೂ ಇಲ್ಲ, ವೆನ್ಯೂಗಿನ ಚೆನ್ನಾಗಿದೆಯಲ್ಲ ಸರ್ ಪಿಕಪ್ಪು. ಡೀಸೆಲ್ಲ ಪೆಟ್ರೋಲ್ ಅಂತ ಗೊತ್ತಾಗ್ತಿದಲ್ಲ ಇದು. ಸರಿ ಬರೋಲ್ಲ ಸರ್, ಇದು ಡೀಸೆಲ್ ಗಾಡಿ.
ಕೊಡಬೇಕು ಎಕ್ಸ್ಟೆಂಟು ಸ್ಟಾರ್ಟಿಂಗಲ್ಲಿ ಒಂದು ಸ್ವಲ್ಪ ಡೌನ್ ಇದೆ. ನಿಮಿಷ ಸರ್ ನೀವು ಡ್ರೈವ್ ನೋಡ್ತೀರ ಅಂದರೆ ಹೋಗಿ ಸರ್ ಒಂದೇ ನಿಮಿಷ. ಇನ್ ಪ್ಯಾರನಾಮಿಕ್ ಸನ್ರೂಫ್ ಹಿಂದೆ ಮಗ ವೆನ್ಯೂ ಕಂಪೇರ್ ಮಾಡಿದ್ರೆ ಸ್ಪೇಷಿಯಸ್ ಆಗಿದೆ ಮಗ, ತುಂಬ ಸ್ಪೇಷಿಯಸ್ ಇದೆ. ನನಗೆ ವೆನ್ಯೂನಲ್ಲಿ ಸಿಗೋದೇ ಇಲ್ಲ. ಇಲ್ಲೂ ಎ ಸಿ ಬರುತ್ತೆ, 2 ಪೋರ್ಟ್ಸ್ ಬರುತ್ತೆ, ಮೊಬೈಲ್ ಹೋಲ್ಡರ್ ಬರುತ್ತೆ. ಓಪನ್ ಆಗಿರೋದ್ರಿಂದ ಬಾಕ್ಸ್ ಬರುತ್ತೆ, ಸ್ಪೀಕರ್ಸ್. ಲಾಕ್ ಮಾಡು ಇಷ್ಟೇನಾ? ಓಕೆ, ಇದು ಅಪ್ ಡೌನು ಇದೆ ಬಟ್ ವೆನ್ಯೂ ಇಲ್ಲ. ವೆನ್ಯೂ ಜಸ್ಟ್ ಟೆಲಿಸ್ಕೋಪಿಕ್ ಇಲ್ಲ, ಅದು ಟಿಲ್ಟ್ ಇದೆ, ಟೆಲಿಸ್ಕೋಪಿಕ್ ಇಲ್ಲ. ಅದು ಕರೆಕ್ಟ್. ಸರ್ ಗಾಡಿ ಡೋರ್ ಬಿದ್ದಿಲ್ಲ ನಿಮ್ದು, ಲೆಫ್ಟ್ ಡೋರ್ ಹಾಕಿ ಸರ್, ಗಾಡಿ ಸೈಡ್ ಹೋಗಿ ನೋಡ್ಕೊಂಡು ಹಾಕ್ಬಿಡು. ಡೋರ್ ಹಾಕಿ ಸರ್. ಆ ಸೈಡ್ ಅಲ್ಲ, ಈ ಸೈಡ್ ಆಗಿದೆಯಾ? ಆಗಿದೆ, ಅಲ್ಲಿ ಸೌಂಡ್ ಬಂದ. ಸರ್ ಇದು ಟೈರ್ ಪ್ರೆಷರು 44 ಬೇಕಾ? ಇನ್ನೂ ಜಾಸ್ತಿ ನೋಡ್ಬೋದು ಸರ್. ಇದು ಯಾವ್ದು R16 17 ಸರ್? 17. ಓಕೆ, 50 ತಗೊಳ್ಬೋದು. 33 ಮ್ಯಾಕ್ಸ್ ಅಂತ ಅನ್ಕೊಂಡಿದ್ದೆ. ವೆಯ್ಟ್ ಏನೋ ಜಾಸ್ತಿ ಇತ್ತು ಅಂದರೆ ಟೈರ್ ಪ್ರೆಷರ್ ಎಲ್ಲ ಬರುತ್ತೆ. ಡೀಸೆಲ್ ಏನೋ ಇದು, ಪೆಟ್ರೋಲ್ ಅದೇ ಗೊತ್ತಾಯ್ತಿಲ್ಲ ನನಗೂ. ಸೈಡ್ಗೆ ಹಾಕಿದ್ರೆ ನೋಡ್ಬೋದು. ಪಿಕಪ್ ನೋಡಿದ್ರೆ ಗೊತ್ತಾಗುತ್ತೆ. ನಾನು ನೋಡ್ತಿಲ್ಲ, ಜಸ್ಟ್ ಮುಂದೆ ಮೂವ್ ಮಾಡೋದ್ನಲ್ಲ, ಪಿಕಪ್ ಇತ್ತು ಅಂದರೆ ಡೀಸೆಲ್. ಎಕ್ಸ್ಲೇಟರ್ ಕೊಡ್ರಿ ಸರ್, ಡೀಸೆಲ್. ಸೊ ಒಂದು ಸ್ವಲ್ಪ ರೇವ್ ಮಾಡಿ ಎಕ್ಸ್ಲೇಟರ್ ತೊಳ್ದೆ ಅಲ್ಲ, ಇದು ಸ್ಕ್ಲೆಚ್ ತೊಳ್ದೆ ಸ್ವಲ್ಪ ರೇವ್ ಮಾಡಿ ಗೊತ್ತಾಗುತ್ತೆ. ಇದು ಮ್ಯಾನ್ಯುಯಲ್ ಫೋಲ್ಡಿಂಗ್ ಬರೋದಾ ಸರ್? ಇದು ಆಟೋಮೆಟಿಕ್ ಆಗಿ ಆಗುತ್ತಾ? ಇದು ಅದು ಮ್ಯಾನ್ಯುಯಲ್ ಈ ಥರ ಬರೋಲ್ಲ. ಮ್ಯಾನ್ಯುಯಲ್ ಇಲ್ಲ. ಓಕೆ, ಎಲ್ಲೂ ಬೇಕಾದ್ರೂ ಸ್ಟಾಪ್ ಮಾಡ್ಕೋಬೋದಲ್ಲ? ಏರ್ ಬ್ಯಾಗ್ಸ್ ಎಷ್ಟು ಬರುತ್ತೆ ಇದಕ್ಕೆ? ಬೇಸಿಕ್ ಇಂದನೂ 6 ಅದ. ಎಂಟ್ರಿ ಲೆವೆಲ್ ಗಾಡಿ ತಗೋತೀರಾ ಅಂದ್ರೂ 6. ಅದರಲ್ಲಿ ಡಿಫ್ರೆನ್ಸ್ ಇಲ್ಲ ವೇರಿಯಂಟ್ಸ್ ಅಲ್ಲಿ. ಸೇಫ್ಟಿ ವೈಸ್ ಕಾಂಪ್ರಮೈಸ್ ಇಲ್ಲ. ಇದಕ್ಕೇನು ರೇಟಿಂಗ್ ಆಗಿದೆ ಸರ್ ಗಾಡಿ? 6 5 ಸ್ಟಾರ್. ಇದಕ್ಕೂ 5 ಸ್ಟಾರ್ ಆಗಿದೆ. 5 ಸ್ಟಾರ್ ಇದಕ್ಕೆ ಮತ್ತೆ ವರ್ಣ ಆಗಿದೆ. ಓಕೆ, ಅದು ಫ್ರಂಟಲ್ಲೂ ಸ್ಪೀಕರ್ ಬರುತ್ತಾ? ಇಲ್ಲಿ ಬರುತ್ತೆ ಸಬ್ವೂಫರ್. ಓಕೆ, ಫ್ರಂಟ್ ಒಂದು ಸೆಂಟ್ರಲ್ ಒಂದು ಸ್ಪೀಕರ್, ಇಲ್ಲೊಂದು ಸ್ಪೀಕರು, ಅಲ್ಲೊಂದು ಸ್ಪೀಕರು, ಅಲ್ಲೊಂದು ಡೋರ್ ಸೈಡ್ 2, ಬ್ಯಾಕ್ ಡಿಕ್ಕಿಲಿ ಒಂದು ಸಬ್ವೂಫರ್. ಸ್ಪೇಷಿಯಸ್ ಚೆನ್ನಾಗಿದೆ, ಹಿಂದೆ ಸ್ಪೇಸ್ ಇದೆ. ಆಟೋಮೆಟಿಕ್ ORBM. ನೈಟ್ ಹಚ್ಚಿದಂಗೆ ಡೆಲ್ ಆಗುತ್ತೆ. ಹಿಂದಗಡೆ ಲೈಟ್ ಕಣ್ಣಿಗೆ ಹೊಡೆಯಲ್ಲ. ಪಿಕಪ್ ಇದೆಯಾ ಮ್ಯಾಮ್ ಗಾಡಿ? ಅದೇ ಫೀಲೇ ಬರ್ತಿದೆ. ಅದೇ ಹೈವೇಲಿ ಗೊತ್ತಾಗುತ್ತೆ, ಲಾಂಗ್ ಸಿಟಿಯಲ್ಲ ಅಷ್ಟೇ. ಸೌಂಡು ಸ್ವಲ್ಪ ಇದೆಯಲ್ಲ ಸರ್. ಐಡೆಂಟಿಫೈ ಮಾಡೋಕ್ಕಲ್ವಾ ಅಲ್ಲಿ ಹಾಕಿರೋದು ಬಿಟ್ಟರೆ? ಏನು ಹೇಳಿ ಮಾಡ್ಬೋದು ನೀವು. ಕ್ಲಚ್ ತುಳ್ದು ಸುಮ್ಮನೆ ಒಂದು ಸ್ವಲ್ಪ ಎಕ್ಸ್ಲೇಟರ್ ಕೊಡಿ. ಕ್ಲಚ್ ತುಳಿರಿ, ಕ್ಲಚ್ ಫುಲ್ ಇನ್ನೂ ಸ್ವಲ್ಪ ಕೊಡಿ ಸರ್. ಡೀಸೆಲ್ ಗಾಡಿನೇ ಸೇಮ್ ವೇರಿಯಂಟ್. ಸೌಂಡು ಪೆಟ್ರೋಲ್ ಗಾಡಿ ಆನ್ ಮಾಡಿ ಒಳಗಡೆ ಕುತ್ಕೊಂಡ್ರೆ ನಮ್ಮ ಇಂಜಿನ್ ನಾಯ್ಸೇ ಕೇಳಿಸಲ್ಲ. ಹೌದು, ಡೀಸೆಲ್ ಗಾಡಿನೇ ಕೇಳಿಸಲ್ಲ. ಪ್ಲಸ್ ಡೀಸೆಲ್ ಹೆವಿ ಪಿಕಪ್ ಬರುತ್ತಲ್ಲ ಸರ್ ಗಾಡಿ? ಸರ್ ಹೆವಿ ಪಿಕಪ್ ಅಂದರೆ 1,500 cc ಅಲ್ಲ ಸರ್, ಅವೆಲ್ಲ 2,000 cc. ನೀವು ನೋಡಿರೋ ಗಾಡಿಗಳೆಲ್ಲ 2,000 2,500 cc. ಓಕೆ, ಸೋಡಾ 2000 2 ಲೀಟ್ರ್ ಇಂಜಿನ್ ಸರ್ ಅಲ್ಲ. ಅದು ಅಷ್ಟೇ. ಇವಾಗ ನೀವು ಇನ್ನೋವಾ ಹೋಗ್ತೀರಾ ಅಂದ್ರೆ 2.5 ಲೀಟ್ರು. ಆಮೇಲೆ ನೀವು XC700 ಹೋಗ್ತೀರಾ, ಸ್ಕಾರ್ಪಿಯೋ ಹೋಗ್ತೀರಾ ಅಂದರೆ 2.5 ಲೀಟ್ರು. ನಮ್ಮಲ್ಲಿ ಡೀಸೆಲ್ 1 ಲೀಟ್ರು, ಪೆಟ್ರೋಲು ಸೇಮ್ ಲೀಟ್ರು. ಪೆಟ್ರೋಲ್ ಬಂದ್ಬಿಟ್ಟು 1.5, ಇದು 1.5. ಅದರಿಂದ ಪಿಕಪ್ ನಿಮ್ಗೆ ಗೊತ್ತಾಗ್ತಿಲ್ಲ. ಹೈವೇಲಿ ಗೊತ್ತಾಗೋದು ನಿಮಗೆ. 80 ಮೇಲೆ ಕ್ರೂಸರ್ ಗಾಡಿಗಳು ಓಡಿಸಿದ್ರೆ ಹಂಗೆ ಸರ್ ಒಂದು ಸ್ವಲ್ಪ ಪಿಕಪ್. ನೀವು ಒಂದ್ಸಲಿ ಟರ್ಬೋ ಎನ್ಲೈನ್ ಓಡಿಸಿ
ಆವಾಗ ನಿಮ್ಗೆ ಓಕೆ ನಿಮ್ಗೆ ಸ್ಯಾಟಿಸ್ಫೈ ಪ್ರೈಸ್ ಏನಿದೆ ಸರ್ ಅದಕ್ಕೂ ಇದಕ್ಕೂ ಡಿಫ್ರೆನ್ಸು? 1,00,000 ತನಕ ಜಾಸ್ತಿ ಇದೆ ಸರ್. ಇನ್ನೂ ಜಾಸ್ತಿ ಇದೆಯಾ ಎನ್ಲೈನು? ಎನ್ಲೈನು ಟಾಪ್ ಎಂಡಿಗಿಂತ ಜಾಸ್ತಿ ಇದೆಯಾ ಇಲ್ಲ ಕಡಿಮೆ ಇದೆಯಾ? SX ನೀವು ಹೇಳ್ತಿರೋದು SX ಆಪ್ಷನ್. ಅದರಲ್ಲೂ ಮತ್ತೆ ಬರುತ್ತಾ? 2 ವೇರಿಯಂಟ್ ಸರ್. ಓಕೆ. ಒಂದು 22 ಲಕ್ಷದ ಇನ್ನೊಂದು 24 ಲಕ್ಷದ. 22 ಆಗುತ್ತೆ ಎನ್ಲೈನೇ? ಸರಿ ಕನ್ಫರ್ಮ್ ಪ್ರೈಸ್. ಹೆಂಗಿದೆ ಗುರು ಪಿಕಪ್ಪು? ಸರ್ ಪಿಕಪ್ ವೈಸ್ ಆಟೋಮೆಟಿಕ್ಕು ಮ್ಯಾನ್ಯುಯಲ್ ಎರಡು ಸೇಮೇ ಬರುತ್ತಲ್ಲ, ಏನು ಡಿಫ್ರೆನ್ಸ್ ಇಲ್ಲ? ಅದು ಬೇರೆ ಪ್ರೈಸ್ ಎಷ್ಟು ಪ್ರೈಸ್ ಎಷ್ಟಿದೆ? ಪೆಟ್ರೋಲ್ N9 ಸರ್. ಹೌದು. N8 ಎಂಟ್ರಿ ಲೆವೆಲ್ 21,67,000. ಎನ್ಲೈನು 21. ಬರೋದೇ 2 ವೇರಿಯಂಟ್, ಟಾಪ್ ಎಂಡ್ ಮಿಡ್ ಅಂತ ಏನು ಬರೋದು ಸರ್, 2 ವೇರಿಯಂಟ್ ಬರೋದು. ಓಕೆ. ಫುಲ್ಲಿ ಟಾಪ್ ಎಂಡ್ ಏನು ಡಿಫ್ರೆನ್ಸ್ ಇರುತ್ತೆ ಎರಡು ವೇರಿಯಂಟ್ಗೂ? ಫುಲ್ ಟಾಪ್ ಎಂಡ್ ಅಲ್ಲಿ ಸೀಟ್ AC ಒಂದು ಮಿಸ್ ಆಗಿರುತ್ತೆ, ಆಮೇಲೆ ಎಲೆಕ್ಟ್ರಾನಿಕ್ ಕಂಟ್ರೋಲ್ ಸೀಟ್ ಅಡ್ಜಸ್ಟ್ಮೆಂಟ್ ಓಕೆ ಮಿಸ್ ಆಗಿರುತ್ತೆ. ಆಮೇಲೆ ಇದು ಲೆವೆಲ್ 1 ಇರುತ್ತೆ ಸರ್, ಅಡಾಜ್ ಲೆವೆಲ್ 1 ಇರುತ್ತೆ, ಲೆವೆಲ್ 2 ಅದು ಹೆಂಗೆ ತೋರಿಸಿ ಆಗಲ್ವಾ? ಅದೆಲ್ಲ ಸೆಟ್ಟಿಂಗ್ ಮಾಡಬೇಕು ಸರ್. ಇಲ್ಲಿ ಮಾಡೋಕ್ಕಾಗಲ್ಲ ಸರ್, ಇಲ್ಲಿ ಏನಿಲ್ಲ ಏನಿಲ್ಲ. ಲೈನ್ ರೀಡ್ ಆಗೋದು. ಲೈನ್ ರೀಡ್ ಆಗಬೇಕು. ಒಂದೊಂದು ಕಡೆ ಇದೆ, ಒಂದೊಂದು ಕಡೆ ಅಲ್ಸೋ ಇದೆ. ಆ ಸೆಟ್ಟಿಂಗಲ್ಲಿ ಎಲ್ಲಿ ಸರ್ ಇದರಲ್ಲೇ ಮಾಡಬೇಕಾ? ಇದ್ರಲ್ಲೇ ಮಾಡಬೇಕು ಸರ್. ಎಲ್ಲಿ ಬರುತ್ತೆ ಆಪ್ಷನ್ ಅದು? ಎಲ್ಲ ಸೆಟ್ಟಿಂಗ್ಸಲ್ಲೇ ಬರುತ್ತೆ. ಬಟ್ ಇದರಲ್ಲಿ ಎಕ್ಸ್ಟ್ರಾ ಏನೋ ಜಿಯೋ ಸಾವನ್ ಅಂತೆಲ್ಲ ಆಡ್ ಆಗಿದೆಯಲ್ಲ ಸರ್? ಸರ್ ಜಿಯೋ ಸಾವನ್ 1 ವರ್ಷ ಸಬ್ಸ್ಕ್ರಿಪ್ಷನ್ ಕೊಡ್ತೀವಿ ಸರ್. ಬಟ್ ನಾವು ವೆನ್ಯೂ ಗಾಡಿ ತೊಗೊಂಡೋಗಿ ಇರಲಿಲ್ಲ ಅದೆಲ್ಲ? ವೆನ್ಯೂಲಿ ಇರಲಿಲ್ಲ. ಕ್ರೆಟಾಲೇ ಇವಾಗ ಫೇಸ್ ಲಿಫ್ಟಲ್ಲೇ ಬೇರೆ ಏನೇ ಬಂದಿದೆ? ಹಳೆ ಕ್ರೆಟಾಲ್ ಬಂದಿಲ್ಲ. ಅಲ್ಲ ಬೇರೆ ಏನೋ ಆಪ್ಷನ್ ಬಂದಿದೆ ಅದರಲ್ಲಿ ಸರ್? ಇದೊಂದು ಜಿಯೋ ಸಾವನ್ ಒಂದು ಬಂದಿದೆ, ಅದೊಂದೇ ಎಕ್ಸ್ಟ್ರಾ. ಇನ್ನೊಂದು ಅಲೆಕ್ಸಾ ಒಂದು ಬಂದಿದೆ. ಅಲೆಕ್ಸಾ ಓಕೆ. ಬಟ್ ಸ್ಟಿಲ್ ಇದರಲ್ಲೂ ವಾಯ್ಸ್ ಕಮಾಂಡ್ ಎಲ್ಲ ಇದೆ. ಓಪನ್ ಸನ್ರೂಫ್, ಕ್ಲೋಸ್ ಸನ್ರೂಫ್. ಆಮೇಲೆ ಬ್ಲೂ ಲಿಂಕ್ ಅಂತ ಒಂದು ಬರುತ್ತೆ ಸರ್ ನಿಮಗೆ. ಅದೇ 3 ವರ್ಷ ಸಬ್ಸ್ಕ್ರಿಪ್ಷನ್ ಕೊಡ್ತೀವಿ. ನಿಮ್ಗೆ ಮೆನ್ಯೂಲಿ ಇದೆ 3 ಇಯರ್ಸ್ ಇದೆ. ಅದಾದ್ಮೇಲೆ ಪರ್ ಇಯರ್ಗೆ ಎಷ್ಟಾಗುತ್ತೆ ಸರ್ ತಿರ್ಗಾ ಬ್ಲೂ ಲಿಂಕು? ಇಯರ್ಗೆ 1000 ಚೇಂಜ್ ಎಲ್ಲ ಇದೆ ಸರ್. ಇಯರ್ಗೆ 1000 ಬಟ್ 12,000 ಏನೋ ಅಂತ ಹೇಳ್ದಂಗಿದ್ರು. 12,000 ಏನೋ ಆಗುತ್ತೆ ಅಂತ ಹೇಳಿದ್ರು. 1 ವರ್ಷಕ್ಕೆ 12,000 ಯಾರು ಹಾಕ್ಸ್ಕೊತಾರೆ ಸರ್? ಏನಷ್ಟು ಯೂಸ್ ಮಾಡ್ತಾ ಇಲ್ಲ ಅದು. ಅಂದರೆ ಪ್ರೀ ಡಿಫೈನ್ ಮ್ಯಾಪ್ ಒಂದು ಬರುತ್ತೆ ಅಷ್ಟೇ ಅಲ್ಲ ಅದು? ಮತ್ತು ಥ್ರೂ ಮೊಬೈಲು ಕಾರ್ನ ಕಂಟ್ರೋಲ್ ಮಾಡ್ಬೋದು. ಆ ಮೊಬೈಲಿಂದ ಕಳ್ಕೊಂಡು ಇನ್ನೂ ನೋಡ್ತಿದ್ದೀರಾ ಸರ್ ಡ್ರೈವು? ಇಲ್ಲ ಸಾಕು ಸಾಕು. ಇಲ್ಲ ಸಾಕು, ಇನ್ನೆಲ್ಲ ಹಿಂಗೆ ಸಿಗಬೇಕು. ಹೆಂಗನ್ನಿಸ್ತು ಗುರು ನಿನಗೆ? ಸೇಮ್ ಫೀಲ್ ಅದೇ, ಹಿಂದೆ ಸ್ಪೇಸ್ ಇಲ್ಲ, ಸ್ವಲ್ಪ ಸ್ಪೇಸ್. ಹಾಂ ಅದೊಂದು ಅಡ್ವಾಂಟೇಜ್ ನನಗೆ ಇಷ್ಟ. ಡೀಸೆಲ್ ಗಾಡಿ ಬಿಡಿ ಸರ್, ಇದು ಪೆಟ್ರೋಲ್ ಗಾಡಿ ಸೌಂಡ್ ಗೊತ್ತಾಯ್ತಿರಲಿಲ್ಲ. ಈ ಥರ ಸೌಂಡೇ ಇಲ್ಲ ಪೆಟ್ರೋಲ್. 100% ಡೀಸೆಲ್ ಗಾಡಿ. ಹೌದು, ನಾಯ್ಸ್ ಬರೋಲ್ಲ. ಇಂಜಿನ ಒಂದು ಚೂರು ಆನ್ ಆಗಿರೋದೇ ಗೊತ್ತಾಗಲ್ಲ. ಡೀಸೆಲ್ ಎಷ್ಟು ಪಿಕಪ್ ಇದೆಯಲ್ಲ ಸರ್, ಇದು ಪಿಕಪ್ ಇಲ್ಲ ನಿಮಗೆ. ಯಾಕಂದ್ರೆ ನೀವು ಸ್ಕೋಡಾ ಸ್ಲಾವಿ ಓಡಿಸ್ಬಿಟ್ಟು ಇದು ಮಾಡ್ತಾ ಇರೋದು ಸರ್, ನೀವು ಕಂಪೇರ್ ಮಾಡ್ತಾ ಇರೋದಾ? ಅದನ್ನು ನನಗೆ ಇವಾಗ ಸ್ಕೋಡಾ ಸ್ಲಾವಿಯಾ ವೆನ್ಯೂ ಕಂಪೇರ್ ಮಾಡಿದ್ರೆ ಸರ್, ವೆನ್ಯೂ ಏನಂದ್ರೆ ಏನೂ ಇಲ್ಲ ಪಿಕಪ್ಪಲ್ಲಿ. ಸ್ಕೋಡಾ 360 ಕ್ಯಾಮೆರಾ ಇಂಡಿಕೇಟರ್ಸ್ ಅದು ಬ್ಲೈಂಡ್ ಸ್ಪಾಟ್ ಅದು ಸರ್. ಇವಾಗ ನಾನೊಂದು ಸರ್, ಇವಾಗ ನಿಮಗೆ ಬರ್ತಾ ಗಾಡಿ ಓಡಿಸ್ಕೊಂಡು ಇಂಡಿಕೇಟರ್ ಹಾಕ್ತೀವಿ, ಅಲ್ಲಿ ಇವಾಗ ಆನ್ ಆಗುತ್ತೆ ಈ ಥರ ಸರ್ ಬ್ಲೈಂಡ್ ಸ್ಪಾಟ್. ಇವಾಗ ವರ್ಣ ತಗೊಂಬಂದಿಲ್ಲ ಸರ್ ಗಾಡಿ. ಹೌದು, ನಿಮ್ಗೆ ಕೊಡ್ತೀನಿ ಅದು ಹೆಂಗೆ ಇದು ಪಿಕಪ್ ಮಾಡಿ ಸರ್. ಯಾಕಂದ್ರೆ ಸ್ಲಾವಿನೂ ಮತ್ತೆ ವರ್ಣಗೂ ಇದು ಮಾಡ್ಬೋದು. ಯಾಕಂದ್ರೆ ಅದು ಸಿಡಾನ್, ಅದು ಉದ್ದ ಇದೆ ಅಲ್ವಾ ಗಾಡಿ ಹಿಂದೆ, ಹೌದು ಶೇಪ್ ಉದ್ದ ಇದೆಯಲ್ಲ, ಅದು ಇದು ಒಂದೇ. ಇದು ಬಂದ್ಬಿಟ್ಟು ನಿಮಗೆ SUV ಸಿಗ್ಮೆಂಟಲ್ಲಿ ಬರುತ್ತೆ. ಪಿಕಪ್ ನೋಡಿ ಸರ್. ಆ್ಯಕ್ಚುಲಿ ನಾವು ಟೆಸ್ಟ್ ಡ್ರೈವ್ ಹೋಗಿದ್ದು ಗಾಡಿ ಡೀಸೆಲ್ಲು, ಅದಕ್ಕೆ ಸ್ವಲ್ಪ ನಾಯ್ಸ್ ಬರ್ತಾಯಿತ್ತು. ಡೀಸೆಲ್ ಗಾಡಿ ಪಿಕಪ್ಪು ಹೆವಿ ಇರಬೇಕಲ್ಲ, ಪಿಕಪ್ ಏನೋ ಅಷ್ಟಲ್ಲೇ ಅನ್ನಿಸ್ತು. ಆ್ಯಕ್ಚುಲಿ ಅವ್ನಿಗೂ ಗೊತ್ತಿಲ್ಲ, ಇವಾಗ ಜಸ್ಟ್ ಕನ್ಫರ್ಮ್ ಮಾಡ್ಕೊಂಡಿದ್ದು. ಟಾಪ್ ಎಂಡ್ ಡೀಸೆಲ್ ಕ್ರೆಟಾ ಒಂದು ಫೀಲ್ ಅಷ್ಟಲ್ಲೇ ಅಂತ ಅನ್ನಿಸ್ತಿಲ್ವಾ? ಆ್ಯಕ್ಚುಲಿ ನಿಮ್ಗೆ ನೋಡ್ತಾ ಇರ್ಬೋದು, ಕ್ರೆಟಾದಲ್ಲಿ ಇಲ್ಲಿ ಗ್ಯಾಪ್ ಇದೆ ನೋಡಿ, ಇಲ್ಲೆಲ್ಲ ಫಿಲ್ ಆಗಿದೆ, ಇಲ್ಲಿ ಗ್ಯಾಪ್ ಇದೆ. ಏನಕ್ಕೆ ಅಂದರೆ ಗಾಡಿ ಇಂಜಿನ್ ಹೀಟಾಗಿರುತ್ತೆ, ಸೊ ಏರ್ ಒಳಗಡೆ ಪಾಸ್ ಆದಾಗ ಬೇಗ ಕೂಲ್ ಆಗುತ್ತೆ ಅನ್ನೋ ಕಾನ್ಸೆಪ್ಟಿಗೆ ಇದನ್ನು ಮಾಡಿದ್ದಾರೆ, ಈ ಥರ ಕಾನ್ಸೆಪ್ಟ್. ಆ್ಯಂಡ್ ಟಾಪ್ ಎಂಡ್ಗೆ ನಿಮಗೆ ಇಲ್ಲೂ ಲೈಟ್ ಬರುತ್ತೆ, ಥ್ರೂ ಕಂಟಿನ್ಯೂ ಆಗುತ್ತೆ ಲೈಟು. ಪ್ಲಸ್ ನೀವು ಮಿಡ್ ವೇರಿಯಂಟಿಗೆ ಹೋದರೆ ಲೈಟೇ ಬರೋಲ್ಲ, ಸೆಂಟ್ರಲ್ ಲೈಟ್.
ಇವಾಗ ಆಟೋಮೆಟಿಕ್ಕು ಟೆಸ್ಟರ್ ನೋಡೋಣ ಅಂತ ಆಟೋಮೆಟಿಕ್ ಹೋಗ್ತಾ ಇದ್ದೀವಿ. ಅವಾಗಲೇ ಮ್ಯಾನ್ಯಲ್ ನೋಡಿದ್ವಿ. ಇವಾಗ ನಮ್ಮ ಫ್ರೆಂಡು ಕೂಡ ಪ್ಲ್ಯಾನಲ್ಲಿ ಇದ್ದಾನೆ. ನೋಡೋಣ ಆಟೋಮೆಟಿಕ್ಕು ಹೇಗೆ ಫೀಲ್ ಕೊಡುತ್ತೆ ಏನು ಅಂತ. ದ ನ್ಯೂ ಹುಂಡೈ ಕ್ರೆಟಾ 2024. ಮಾಮ್ ಹೆಂಗಿದೆ ಫೀಲು? ಏನು ಡಿಫ್ರೆನ್ಸ್ ಇದೆ ಅನ್ಸುತ್ತಲ್ಲ ಅದಕ್ಕೂ ಇದಕ್ಕೂ ಏನೋ ಇದೆಯಾ? ಹಾಂ ಇಲ್ಲೂ ಸೇಮ್ ಇದೇನೋ ನನ್ನ ಪ್ಯಾಟರ್ನ್ ಇಷ್ಟ ಆಗ್ತಾಯಿಲ್ಲ. ನಿಂಗೆ ಇಷ್ಟ ಆಯ್ತಾ ಇದು? ಇದಲ್ಲ. ಹಾಂ ಇಷ್ಟ ಆಗ್ತಾಯಿಲ್ಲ ಅದು. ವೀಲ್ ಬಂದ್ಬಿಟ್ಟು ನಿಮಗೆ R17 ಬರುತ್ತೆ. ಮ್ಯಾಗ್ ವೀಲ್ R17. ಫ್ರಂಟ್ ಲುಕ್ ಮಾತ್ರ ಗಾಡಿ ಚಿಂದಿ ಹಾಕಿ ಕೊಟ್ಟ ಮ್ಯಾಮ್. ನೋಡಿ ಈ ಎರಡನ್ನೂ ತೋರಿಸ್ತೀನಿ ಆ್ಯಕ್ಚುಲಿ ಇವಾಗ ನಿಮಗೆ. ಇದು 2024 ಕ್ರೆಟಾ, ಇದು ನಮ್ಮ ಹತ್ರ ಇರೋ ವೆನ್ಯೂ. ಲುಕ್ ನೋಡಿ ಆ್ಯಕ್ಚುಲಿ ಫ್ರಂಟ್ ಅವ್ನು ಗ್ರಿಲ್ ಕೊಟ್ಟಿದ್ದಾನಲ್ಲ, ಬೆಂಕಿ ಲುಕ್ ಬರುತ್ತೆ ಅದು. ಮಾರುತಿ ಡಬ್ಬಾ ಕಾರು ಅದು ಅಷ್ಟೇ. ಅಲ್ಲಿಂದ Automatic. ಬರ್ತಾರಲ್ಲ. ಏನು ಗುರು ಇದು ಫುಲ್ 360 ಸೇಮ್ ಕಾರ್ ಹೆಂಗೆ ಓಡ್ತೈತೆ ಅಲ್ಲ ಅದೇ ಥರ ಫೀಲ್ ಕೊಡುತ್ತೆ. ಇದು ಆಟೋಮೆಟಿಕ್ ವೇರಿಯಂಟ್. ಬ್ರೋ ಇದೇನಿದು ಡ್ರೈವ್ ಅಂಡ್ ಟ್ರಾಕ್ಷನ್? ಸರ್ ಸರ್ ಅದು ತೋರಿಸ್ತೀನಿ ಸರ್. ಅಲ್ಲಿ ನೋಡಿ ಇವಾಗ ಸ್ಪೋರ್ಟ್ಸ್ ಅಂತ ಬರುತ್ತೆ, ಇಕೋ ಇದೆ. ಇವಾಗ ನಾರ್ಮಲ್ ಸಿಟಿ ಡ್ರೈವ್ ನಾರ್ಮಲ್. ಹಾಂ ಸ್ಪೋರ್ಟ್ಸ್ ಅಂದರೆ ನಾರ್ಮಲ್. ಇವಾಗ ಎಕ್ಸ್ಪ್ಲೋರರ್ ಕೊಟ್ಟರೆ ಗಾಡಿ ಆರುತ್ತೆ. ಬಟ್ ಅದರಲ್ಲಿ ಅದರಲ್ಲಿ ಎಕೋ ಮೋಡಲ್ ನಾರ್ಮಲ್ ಪವರ್ ಇರುತ್ತೆ, ಸ್ಪೋರ್ಟ್ಸ್ ಮಾಡಲ್ ಪವರ್ ಜಾಸ್ತಿ ಆಗುತ್ತೆ. ನಿಮಗೆ ಸ್ಪೋರ್ಟ್ಸ್ ಅಲ್ಲೇನೋ ನೋಡುತ್ತಲ್ಲ ಇದೇನು ಬ್ರೋ ಅದು ಲಾಸ್ಟ್? ಅದಾ ಸರ್ ಬ್ರೋ ಅದೇನಿಲ್ಲ, ಜಸ್ಟ್ ಇವಾಗ ಒಂದು ನಿಮ್ಮದು ಫ್ಯಾಮಿಲಿ ಫೋಟೋ ಇರುತ್ತೆ, ಅದು ಹಿಂದೆಗಡೆ ಮ್ಯಾಗ್ನೆಟ್ ಇರುತ್ತೆ. ಅದು ಕಬ್ಬು ಸ್ಟೀಲ್ದಾಗೇನೋ ಪ್ರೆಸ್ ಮಾಡಿದ್ರೆ ಅಲ್ಲಿ ಅನ್ಸ್ಬೋದು. ಮ್ಯಾಗ್ನೆಟ್ ಮ್ಯಾಗ್ನೆಟ್. ಇದು ಡ್ರೈವು ಟ್ರಾನ್ಸಾಕ್ಷನ್ ಏನೋ ಇದೆಯಲ್ಲ ಇಲ್ಲಿ. ಅದೇ ಸ್ಪೋರ್ಟ್ಸು ಇಕೋ ಮಾಡೋದು ಮತ್ತೆ ನಾರ್ಮಲ್ ಸಿಟಿ. 509 ಹೋಗೋಣ ಇರೋ. ಮುಂದೆನ ಆರಾಮಾಗಿ ಸ್ಪೇಷಿಯಸ್ ಆಗಿದೆ. ಇದು ಇದರಲ್ಲಿ ಪರವಾಗಿಲ್ವಾ? ಮೀನ್ಸ್ ಟ್ರಾಫಿಕಲ್ಲಿ ಇದು ಆಟೋಮೆಟಿಕ್ ಒಂದೊಂದು ಹಿಂದೆ ಬಂದ್ಬಿಡುತ್ತೆ ಅಂತಾರಲ್ಲ, ಅದೇನೋ ಬ್ಯಾಕ್ ಆಟೋಮೆಟಿಕ್ ಯಾವತ್ತೂ ಇರ್ತದೆ. ಇನ್ನು ಮ್ಯಾನ್ಯುವಲ್ ಅದು ಮ್ಯಾನ್ಯುವಲ್ ಇವಾಗಿನ ಗಾಡಿ ಮ್ಯಾನ್ಯುವಲ್ ಬರಲ್ಲ. ಏನಕ್ಕಂದರೆ ಇವಾಗ ಮ್ಯಾನ್ಯುವಲಲ್ಲಿ ಇದು ಕೊಟ್ಟಿದ್ದಾರೆ ಸರ್, ಇವಾಗ ಒಂದು ಟೆಕ್ನಾಲಜಿ ಕೊಟ್ಟಿದ್ದಾರೆ. ಹಿಂದೆ ಬರಬಾರ್ದು, ಒಂದು 5 ಸೆಕೆಂಡ್ಸ್ ಹೋಲ್ಡ್ ಆಗಿರುತ್ತೆ ಅದು ಟೆಕ್ನಾಲಜಿ. ಇದರಲ್ಲಿ ಹೆಂಗಿದೆ ಬರಲ್ವಾ? ಇದು ಆಟೋ ಹೋಲ್ಡ್ ಇದೆಯಲ್ಲ ಸರ್, ಇದು ಬರಲ್ಲ. ಇದು ಬ್ರೇಕ್ ಮಾಡಿದೆ ನಂಬರ್ ಸರ್. ಇದೆಲ್ಲ ಫೀಚರ್ ಇದೆ ಇಲ್ಲ, ಡಾರ್ಕ್ ಹೋದ್ರೆ ಆಟೋ ಆನ್ ಆಗೋದು. ಏನು ಲೈಟಾ ಸರ್? ಲೈಟ್ಸ್ ಹಾಂ ಇದೆ ಸರ್ ಆಟೋಮೆಟಿಕ್. ಸೊ ಡಿಫಾಲ್ಟ್ ಪ್ರೀವಿಯಸ್ ಎಲ್ಲ ಏನಿರುತ್ತೆ ಅದೆಲ್ಲ ಇದ್ದೇ ಇರುತ್ತೆ. ಇದೆ ಸರ್. ಮಾಡಬೇಕು ಸರ್ 40 360 ಓಪನ್. 360 ಸ್ಲೋಲ್ಲಿ ಇದ್ದಾಗ ಮಾತ್ರ. ಓಕೆ ಒಂದು ರನ್ನಿಂಗ್ ರನ್ನಿಂಗ್ ಅಲ್ಲ, 30 ಸ್ಪೀಡಲ್ಲಿ ಅಷ್ಟೇ. ಹಾಂ 30 ಅವಾಗಲೆಲ್ಲ ಸರ್ ನಮ್ಗೆ ಬೇಕಾಗಿರೋದು. ಈ ಟೈಮಲ್ಲಿ ಬೇಕಾಗಿರೋದು ಪಾರ್ಕಿಂಗ್ ಗಿರ್ಕಿಂಗ್ ಏನಾರು ಮಾಡ್ಬೇಕಾದ್ರೆ ಆ ಟೈಮಲ್ಲಿ ಡೈರೆಕ್ಟ್